ಜಗ್ಗೇಶ್ ಸರ್ ಅಂದರೆ ನನಗೆ ಇವಾಗಲೂ ಕೂಡ ನಾನು ತುಂಬ ದೊಡ್ಡ ವೆರಿ ಯಂಗ್ ಗರ್ಲ್ ಜಸ್ಟ್ ಅಬೌಟ್ 17-18 ಸಮಥಿಂಗ್ ದಟ್ ಸರ್. ಆ ಟೈಮಲ್ಲಿ ಏನೋ ಒಂದು ಕಾಂಟ್ರವರ್ಸಿ ದೊಡ್ಡ ಗಲಾಟೆ ಆಯಿತು, ಎಲ್ಲಿ ಹೋದರೂ ನಿಮ್ಮನ್ನು ಹೊಡಿತೀವಿ, ಎಲ್ಲೂ ನೀವು ಹೋಗೋಕ್ಕಾಗಲ್ಲ, ಇವೆಲ್ಲ ಮಾಡಿ ಬ್ಯಾನ್ ಮಾಡಿ ಅಂತ ಒಂದು ಮಾಡಿ ತುಂಬ ಫಿಲ್ಮ್ಸ್ ಬಂದಿತ್ತಲ್ಲ, ಈ ಕಾಂಟ್ರವರ್ಸಿ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡಿಸಿದ್ರು. ನನಗೆಲ್ಲ ಬಂದಿತ್ತಲ್ಲ, ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಬುಕ್ ಆಗಿಬಿಟ್ಟಿತ್ತಲ್ಲ, ಈ ವಿವಾದ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡಿಸಿದ್ರು, ವಾಪಸ್ ತಗೊಂಬಿಡಿ, ಅವ್ರು ಈ ಥರ ಮಾಡಿದ್ದಾರೆ ಏನೋ ಅಂತಲೇ ಗೊತ್ತಿರಲಿಲ್ಲ ನನಗೆ. ಇನ್ಫ್ಯಾಕ್ಟ್ ಆ ಕಾಂಟ್ರವರ್ಸಿ ಮಾಡಿದಾಗ ಸಖತ್ ಡಿಪ್ರೆಷನ್ ಹೋಗ್ಬಿಟ್ಟಿದೆ. ನಮ್ಮ ಕಾಳತಮ್ಮ ಅವರು ಕಾಲ್ ಮಾಡಿದ್ರು ನನಗೆ, ಈ ಥರ ಬಾಮ ಒಂಚೂರು ನನ್ನ ಆಫೀಸ್ಗೆ ನಾವು ಪರ್ಸ್ನಲ್ ಸೈಡ್ ಇದು ಈ ಥರ ಈಗ ನಡೀತಿದ್ರೆ ನಾಗಮಂಡಲ ಆದಮೇಲೆ ಯು ಬಿಕಮ್ ಸ್ಟಾರ್. ಅವಾರ್ಡ್ಗಳು ಆ ಫಿಲ್ಮಿಗೆ ತುಂಬ ಸಾಕಷ್ಟು ಪ್ರಶಸ್ತಿಗಳು ಬಂತು ನಿಮಗೆ, ಫಿಲ್ಮ್ ಫೇರ್ ಎಲ್ಲ ಬಂತು, ಆ ವರ್ಷದೆಲ್ಲ ಅವಾರ್ಡ್ಸ್ ಬಂತು. ಸೊ ನೆಕ್ಸ್ಟ್ ಸಿನಿಮಾಗಳು ನೀವು ಚೂಸ್ ಮಾಡಬೇಕಂದ್ರೆ ಯಾರು ನಿಮಗೆ ಸಜೆಷನ್ ಕೊಡ್ತಿದ್ರು ಅಥವಾ ಯಾರು ನಿಮಗೆ ಹೆಲ್ಪ್ ಮಾಡ್ತಿದ್ರು ಸ್ಕ್ರಿಪ್ಟ್ ವಿಚಾರದಲ್ಲಿ, ಯಾರು ಫೈನಲೈಸ್ ಮಾಡೋರು? ಐ ಥಿಂಕ್ ಅದು ಯಾರು ನನಗೇನು ಅಂದರೆ ಯಾರು ನನ್ನ ಗಾಡ್ ಫಾದರ್ ಅಂತ ಆ ಥರ ಯಾರೂ ಇರಲಿಲ್ಲ. ಇಟ್ ಇಸ್ ಜಸ್ಟ್ ಹ್ಯಾಪನ್ಡ್. ಇವಾಗ ನಾಗಮಂಡಲ ಆದ ತಕ್ಷಣ ಜೋಡಿ ಹಕ್ಕಿಗೆ ಡಿ ಬಾಬು ಸರ್ ಕಾಲ್ ಮಾಡಿದ್ರು, ಡಿ ರಾಜೇಂದ್ರ ಸರ್ ಬಾಬು ಕಾಲ್ ಮಾಡಿದ್ಬಿಟ್ಟು ಈ ಥರ ಶಿವಣ್ಣನ ಜೊತೆ ಇದು ಅವ್ರು ಫಸ್ಟ್ ಬಂದು ಇಟ್ಟಿದ್ದು ಚಾರುಲತಾ ಮಾಡಿದ ಕ್ಯಾರೆಕ್ಟರ್ ನನಗೆ ಇಟ್ಟಿದ್ರು. ಓಕೆ, ಬಿಕಾಸ್ ಈ ಫೆಲ್ ದಟ್ ನಾಗಮಂಡಲ ಮುಗ್ದೆ ಆಗಿದ್ದಾಳೆ, ಇದು ಕರೆಕ್ಟ್ ಆಗಿರುತ್ತೆ ಅಂತ ಬಾಬು ಸರ್ ಅಂದ್ಕೊಂಡ್ರು. ಸೊ ಈ ಕೇಮ್ ಹೋಮ್, ಹಿ ನರೇಟೆಡ್ ದ ಸ್ಟೋರಿ ಟು ಮೀ. ಆಮೇಲೆ ನಾನು ಎದುರುಗಡೆ ನೋಡಿದ್ಮೇಲೆ ಈ ಸರ್ ಇಲ್ಲ, ಅವಳಿಗೆ ತುಂಬ ಪ್ರಬುದ್ಧತೆ ಇದೆ, ಮಾಡರ್ನ್ ಲುಕ್ ತುಂಬ ಅದು. ಆಮೇಲೆ ಶೀಸ್ ಗಾಟ್ ಸಮ್ ಕೈಂಡ್ ಆಫ್ ಒಂದು ಮೊರೋಸ್ ಫೀಲಿಂಗ್ ಇದೆ, ಒಂಥರ ಒಂದು ಏನೋ ಒಂದು ದುಃಖ ಇದೆ ಅದರಲ್ಲಿ. ಅದು ಚೆನ್ನಾಗಿರುತ್ತೆ ಆ ಕ್ಯಾರೆಕ್ಟರ್ಗೆ. ಅಂದರೆ ರೂಪ ಅಂತ ಬದಲಾಯಿಸಿದ್ರು, ಆ ಕ್ಯಾರೆಕ್ಟರ್ ಬದಲಾಯಿಸಿದ್ರು. ಸೊ ಅದರಲ್ಲಿ ಶಿವಣ್ಣನ ಜೊತೆ ಸ್ಟಾರ್ಟ್ ಮಾಡಿದಾಗ ಶಿವಣ್ಣ ಅವ್ರದ್ದು ತುಂಬ ದೊಡ್ಡ ಒಂದಿದೆ ಅಲ್ವಾ. ಬಿಕಾಸ್ ಇವತ್ತಿಗೂ ಶಿವಣ್ಣ ಅವ್ರು ಬಂದು ನನಗೆ ನನ್ನ ಕರಿಯರಲ್ಲಿ 3 ಜನ ತುಂಬ ಡಿಯರ್ ಟು ಮೀ ಹೀರೋಸಲ್ಲಿ. ಒನ್ ಇಸ್ ಪ್ರಕಾಶ್ ರಾಜ್ ಸರ್, ಬಿಕಾಸ್ ನಾಗಮಂಡಲ ದ ಫಸ್ಟ್ ಹೀರೋ. ಐ ವಾಸ್ ಅ ಕಿಡ್, ಇನ್ಫೆಂಟ್ ಫಾರ್ ಎಮ್, ನಡುವಿನ ಕಿಡ್, ಮಗು ಥರನೇ ನೋಡ್ಕೊಳ್ತಿದ್ರು. ದೆನ್ ಕೇಮ್ ಶಿವಣ್ಣ ಅವ್ರು ಹೇಗೆ ಅಂದರೆ, ನಾನು ಸ್ವಲ್ಪ ಈ ನಮಗೆ ಕಾನ್ವೆಂಟಲ್ಲಿ ನಮಗೆ ಸ್ಪೂನಲ್ಲಿ ತಿನ್ನೋದು ಇವೆಲ್ಲ ಅಭ್ಯಾಸ ಇತ್ತಲ್ಲ. ಸೊ ನಾನು ಬಾಬು ಸರ್ ಒಂದೇ ಟೈಪು, ಡಿ ರಾಜೇಂದ್ರ ಬಾಬು ಸರ್. ಎಲ್ಲಾದರೂ ಹೋದರೆ ಕೈ ತೊಳೆಯೋದೆಲ್ಲ ಬೇಡ ಅಂತಬಿಟ್ಟು ನಾವಿಬ್ಬರು ಒಂದು ಚೇರ್ ಹಾಕ್ಬಿಟ್ಟು ವಿ ಹ್ಯಾಡ್ ಅವರ್ ಓನ್ ವೇ ಆಫ್ ಈಟಿಂಗ್, ಸ್ಪೂನು ಫೋರ್ಕು. ಸೊ ಡಿ ಬಾಬು ಸರ್ ತುಂಬ ಕ್ಲೀನಾಗಿ ಎಲ್ಲ ಹಾಕೊಂಡು ಹಾಗೆಲ್ಲ ಇರ್ತಾರೆ. ಶಿವಣ್ಣ ಆಪೋಸಿಟ್. ಶಿವಣ್ಣ ಬಂದರೆ ಇದಕ್ಕೆ ತಕ್ಕದು ಅದೇ ತಕ್ಕ, ಹಂಗೆ ಹಿಂಗೆ ರಾ ಆಗಿ ಎನರ್ಜೆಟಿಕ್ ಕೋರ್. ಸೊ ನಾವು ಅಂಕೋಲದೆಲ್ಲ ಶೂಟಿಂಗ್ ಮಾಡ್ತಿರುವಾಗ ಅವರು ಇಷ್ಟು ಅಬ್ಸರ್ವ್ ಮೀ, ಏನೇ ಇದು ಫೋರ್ಕ್ ಎಲ್ಲ ಇಟ್ಕೊಂಡು ಪ್ಲೇಟ್ ಎಲ್ಲ ಇಟ್ಕೊಂಡು ಹಿಂಗೆಲ್ಲ. ಈ ಸೆಡ್ ನೋ, ಒಂದಿನ ಈ ಸೆಡ್ ಇಲ್ಲಿ ಬಾಯಲ್ಲಿ ಏನ್ಬಿಟ್ಟು ರೈಸ್ ಚೆನ್ನಾಗಿಲ್ಲ ಇದು ಮಾಡಿಬಿಟ್ಟು ಈ ಸೆಡ್ ಅನ್ನದ ಋಣ ಇರಬೇಕು ಅಂದರೆ ಕೈಯಲ್ಲಿ ತಿನ್ನಬೇಕು, ಈ ಸೆಡ್ ತಿನ್ನ ಇವಾಗ ಈ ಸೆಡ್ ಶಿವಣ್ಣ ತಿನ್ನ ಇವಾಗ ನೋಡಬೇಕು ಅಂತ ಕೂತಿದ್ದಾರೆ. ಈ ಸೆಡ್ ಯಾವಾಗ ನೋಡಿದ್ರು ನಿನ್ನ ಕೈ ಕೊಳೆಯಾಗಿದ್ರು ಕೂಡ ಪರವಾಗಿಲ್ಲ, ಏನಾಗ್ಬಿಡುತ್ತೆ, ಕೊಳೆ ಹೋದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೀಸ್ ಟು ಟೀಚ್ ಮೀ ಲೈಕ್ ದಟ್. ಸೊ ಅದೆಲ್ಲ ಬಿಟ್ಬಿಟ್ಟು ರಾಗಿ ಶಿವನ ಥರ ಲೈಕ್ ಅದೆಲ್ಲ ಮಾಡೋದು. ಆಮೇಲೆ ಡಾನ್ಸಲ್ಲಿ ತುಂಬ ಸಪೋರ್ಟಿವ್, ಬಿಕಾಸ್ ಇದು ಡ್ಯೂಯೆಟ್ಸ್ ಎಲ್ಲ ಅವ್ರ ಜೊತೆ ಫಸ್ಟ್ ಮಾಡಿದ್ದು ನಾನು ಶಿವನ. ಓ ಮೈ ಗಾಡ್, ಅದು ಅಲ್ಲಿಂದ ನನಗೆ ಗಿರಿಜಾ ಮಾಸ್ಟರ್, ಐ ಥಿಂಕ್ ನಮ್ಮ ಗಾಯತ್ರಿ ಅವರು ತಾಯಿ ಗಿರಿಜಾ ಅವ್ರು ಬರೋದು. ಶಿವಣ್ಣ ವಾಸ್ ಲೈಕ್ ಅವ್ರೇನು ಅಂದರೆ ಯಾರನ್ನೂ ತುಂಬ ಡಾನ್ಸ್ ಬೇರೆಯವ್ರನ್ನೆಲ್ಲ ಮುಟ್ಟೋಕ್ಕೆಲ್ಲ ಬಿಡ್ತಿರ್ಲಿಲ್ಲ. ಯು ಯೂಸ್ ಟು ಸೇ ಕಾಲ್ ಮೀ ಫಾರ್ ದ ಮಾನಿಟರ್. ಅದು ಶಿವಣ್ಣ ಹತ್ರ ಒಂದು ತುಂಬ ಒಳ್ಳೆಯ ವಿಷಯ. ನಾವು ಯಾರ ಜೊತೆನಾದರೂ ಮಾನಿಟರ್ ಮಾಡೋದು ಅದೆಲ್ಲ ಈಸ್ಟ್ ನೆವರ್ ಅಲೌ. ಇಷ್ಟು ಸೇ ನೀನು ಮಾನಿಟರ್ ಮಾಡಬೇಕು, ನನ್ನನ್ನೇ ಕರಿ, ನಾನೇ ಬರ್ತೀನಿ ಅಂತ ಹೇಳಿಕೊಟ್ಟು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಕಂಪ್ಲೀಟಾಗಿ ಮೋಲ್ಡ್ ಮಾಡಿದ್ದು ಶಿವಣ್ಣ ನನಗೆ. ಆಮೇಲೆ ಇಷ್ಟೆಲ್ಲ ಜಾಲಿ ಅಲ್ವಾ, ಶಿವಣ್ಣ ಆ್ಯಟಿಟ್ಯೂಡ್ ಬಂದು ಜಾಲಿ. ನಾವು ಯಾವುದು ಅವರು ತುಂಬ ಸೀರಿಯಸ್ ಆಗಿ ತೊಗೊಳ್ಳೋದು ಆ ಥರ ಏನೂ ಇರಲಿಲ್ಲ. ಸೊ ನನಗೆ ಜೋಡಿ ಹಾಕಿ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಅದಾದ ನಂತರ ಬಂದಿದ್ದು ಇವತ್ತಿಗೂ ನಾನು ಶಿವಣ್ಣ ಅವ್ರ ಹತ್ರ ನಾನು ನೆನ್ಪು ಮಾಡ್ಕೊಳ್ಳೋದು ಅಂದರೆ ದಟ್ ಈಟಿಂಗ್, ನನ್ನ ಕೈಯಲ್ಲಿ ತಿನ್ನೋದು ಅನ್ನೋದು. ಇವಾಗ ಕೂಡ ನಾನು ಎಲ್ಲಿ ಹೋದರೂ ನಾನು ತಿನ್ನೋವಾಗ ಐ ರಿಮೆಂಬರ್ ದಟ್ ಅನ್ನದ್ರೂನ ಕೈಯಲ್ಲಿ ತಿನ್ನಬೇಕು ಅಂತ ಶಿವಣ್ಣ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಇನ್ನೊಬ್ಬ ಹೀರೋ ಸ್ಪೆಷಲ್ ಅಂದ್ರೆ 3 ಜನ. ಆಮೇಲೆ ಹೌದು, ಆ್ಯಂಡ್ ಪ್ರಕಾಶ್ ರಾಜ್ ಸರ್ ಆದರು. ಆ್ಯಂಡ್ ದ ಥರ್ಡ್ ಒನ್ ವಾಸ್ ನೆಕ್ಸ್ಟ್ ಬಂದಿದ್ದು ವಾಸ್ ಜಗೇಶ್ ಸರ್. ಜಗೇಶ್ ಸರ್ ಏನು ಅಂದರೆ ವಾಸ್ ಅವ್ರ ಜೊತೆ ನಮ್ಮ ಅಕ್ಕ 2-3 ಚಿತ್ರ ಮಾಡಿದ್ರು. ಸೊ ಅವರಿಬ್ರು ಅಣ್ಣ ತಂಗಿ ಥರ ತುಂಬ ಬಾಂಡೆಡ್. ಅವರು ಎಲ್ಲ ಇದು ಮಾಡಿದ್ರು. ನೀವು ರಂಗಣ್ಣ? ನಾನು ರಂಗಣ್ಣ ಚಿತ್ರ ಮಾಡಿದ್ದೀನಿ. ಸಾರಾ ಗೋವಿಂದು ಸರ್ ಅದಕ್ಕೆ ಪ್ರೊಡ್ಯೂಸರು. ಸಾರಾ ಗೋವಿಂದು ಸರ್ ಕಾಲ್ ಮಾಡಿಬಿಟ್ಟು ಬರ್ತೀರಾ ಅಂದರು, ಬರ್ದೆ ಸರ್ ಅಂದ್ಬಿಟ್ಟು ಬೇರೆ ಏನೂ ಕೇಳಿಲ್ಲ. ಇವಾಗ ಜಸ್ಟ್ ದೇರ್. ಆ್ಯಂಡ್ ಜಗೇಶ್ ಸರ್ ಏನು ಅಂದರೆ ಈ ವಾಸ್ ಸ್ವಲ್ಪ ಕಮರ್ಷಿಯಲ್ ಆಗಿ ನನ್ನನ್ನು ಹೇಳ್ಕೊಂಡು ಬಂದದ್ದು.
ನಾನು ಅದುವರೆಗೂ ಸ್ವಲ್ಪ ಕ್ಲಾಸಾಗೆ ನನ್ನನ್ನು ಮಾಡಿಸಿದ್ರು. ಇವ್ರು ಸ್ವಲ್ಪ ಚೆನ್ನಾಗಿ ಮಾಸ್ ಆಗಿ ಆ್ಯಂಡ್ ಫಸ್ಟು ನನಗೆ ಐ ಡೆಂಟ್ ಹ್ಯಾವ್ ಮೈ ಮೇಕಪ್ ಕಿಟ್ ಅನ್ನೋ ದೊಡ್ಡದಾಗಿನೂ ಇರಲಿಲ್ಲ. ಸೊ ಅದನ್ನೆಲ್ಲ ತರಿಸ್ಕೊಟ್ಟು ನನ್ನ ಲಿಪ್ಸ್ಟಿಕ್ ಎಲ್ಲ ತಗೊಟ್ಟು ಫಸ್ಟ್ ಲಿಪ್ಸ್ಟಿಕ್ ಎಲ್ಲ ತಗೊಟ್ಟು. ಆ್ಯಂಡ್ ಜಗ್ಗೇಶ್ ಸರ್ ಏನು ಅಂದರೆ ನೀವು ಸೆಟ್ಟಿಗೆ ಬಂದಿದ್ದ ಟೈಮಿಂದ ಹೋಗೋವರೆಗೂ ನಗ್ಸ್ತಾನೇ ಇರ್ತಾರೆ. ಇಲ್ಲಿ ಇಲ್ಲಿ ಹ್ಯಾಪಿಯಾಗಿರ್ತೀವಿ ನಾವು ಅವ್ರ ಜೊತೆ. ಶಿವಣ್ಣನೂ ಜಾಲಿ. ಶಿವಣ್ಣ ಬಂದು ಹಿಲ್ ಹ್ಯಾವ್ ಡಿಫ್ರೆಂಟ್ ಇದು ಸಡನ್ನಾಗಿ ಹಿಲ್ ಬಿ ಫೈನ್ ವರ್ಕ್ ಆ ಥರ ಇರುತ್ತೆ. ಇವ್ರೇನು ಅಂದರೆ ನಗ್ಸ್ತಾನೇ ಇರ್ತಾರೆ ಲೈಫಲ್ಲಿ. ಇವ್ರನ್ನು ತುಂಬ ಕಾಮಿಡಿಯನ್ ಇಸ್ ಲೈಕ್ ದಟ್. ಸೊ ದೀಸ್ 3 ಪೀಪಲ್ ದಟ್ ಇಸ್ ಪ್ರಕಾಶ್ ಸರ್ ಆ್ಯಂಡ್ ಶಿವಣ್ಣ ಅವರು ಮತ್ತು ಜಗ್ಗೇಶ್ ಸರ್. ಸೊ ಈ 3 ಜನ ವೆರಿ ಕ್ಲೋಸ್ ಟು ಮೈ ಪ್ರೊಫೆಷನ್ ಆ್ಯಂಡ್ ಟು ಮೈ ಹಾರ್ಟ್. ಆಲ್ವೇಸ್ ನೆನ್ಪು ಮಾಡ್ಕೋತೀನಿ. ಮ್ಯಾಮ್ ಇನ್ನೊಂದು ಅಂತೆ ಕಂತೆ ಕತೆ ಇದು. ರಂಗಣ್ಣ ಫಿಲ್ಮ್ ಆ್ಯಕ್ಟ್ ಮಾಡೋದಂಥ ಟೈಮಲ್ಲಿ ನಿಮಗೂ ಜಗ್ಗೇಶ್ ಸರ್ ನಡುವೆ ಏನೋ ಜಗಳ ಆಗಿತ್ತಂತೆ? ಇಲ್ಲ, ಏನೂ ಆಗಿಲ್ಲ. ಅದು ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬಿಕಾಸ್ ನನಗೆ ಜಗ್ಗೇಶ್ ಸರ್ ಅಂದರೆ ನನಗೆ ಇವಾಗಲೂ ಕೂಡ ನಾನು ತುಂಬ ದೊಡ್ಡ ಒಂದು ಆಲ್ ನೋಡೋವಂಥ ಒಂದಿದು. ಬಿಕಾಸ್ ಈಸ್ ಅ ವೆರಿ ಬಿಗ್ ಆ್ಯಕ್ಟರ್. ನಮ್ಮ ಅಕ್ಕ ಜೊತೆನೇ ಅವರು ಅಣ್ಣ ಅಂತೆಲ್ಲ ಮಾಡಿ ಅವ್ರದ್ದು ನಾನು ತುಂಬ ವೆರಿ ಯಂಗ್ ಗರ್ಲ್, ಜಸ್ಟ್ ಅಬೌಟ್ 17-18 ಸಮಥಿಂಗ್ ಆಫ್ ದಟ್. ಸರ್ ಆ ಟೈಮಲ್ಲಿ ಏನೋ ಒಂದು ಕಾಂಟ್ರವರ್ಸಿ ಯಾರೋ ಮಾಡಿದ್ದಾರೆ ಆ್ಯಂಡ್ ಅದನ್ನೆಲ್ಲ ಮಾಡಿದ್ರು. ಬಟ್ ನನಗೂ ಅವ್ರಿಗೂ ಏನೂ ಆಗಿಲ್ಲ. ವಿ ಪಾರ್ಟೆಡ್ ವೆರಿ ವೆಲ್. ನಾನು 2 ಚಿತ್ರ ಮಾಡಿದ್ವಿ. ಮಾತಿನಮಲ್ಲ ಅಂತ ಒಂದು ಚಿತ್ರ ಅದಂತ ಮಾಡಿದ್ವಿ. ಸೊ ಅದರಲ್ಲೂ ಒಳ್ಳೆ ಡಿವಿಟ್ಸ್ ಎಲ್ಲ ಆಯಿತು. ಸೊ ನನಗೆ ಅವ್ರ ಜೊತೆ ಏನೂ ಆಗಿಲ್ಲಪ್ಪ. ಬಟ್ ಇದನ್ನು ಯಾರು ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ನನಗೆ ಅಫ್ಕೋರ್ಸ್ ನನ್ನನ್ನೆಲ್ಲ ಚೇಂಬರ್ ಕರೆಸಿ ಅಲ್ಲಿ ಕರೆಸಿ ಎಲ್ಲ ಐ ವಾಸ್ ಪನಿಷ್ಡ್ ಫಾರ್ ದ್ಯಾಟ್. ಬಟ್ ನನಗೂ ಜಗ್ಗೇಶ್ ಸರ್ಗೂ ಫಸ್ಟ್ನಾಗ ಏನೂ ಆಗಿಲ್ಲ. ಅಲ್ಲ, ಅವಾಗ ಕರೆಸಿದ್ರು ಮಾತಾಡೋಕ್ಕೆ? ಹೌದು, ಮಾತಾಡಿ ನನಗೆ ಚೇಂಬರಲ್ಲಿ ಅದು ತುಂಬ ದಿನ ಗಲಾಟೆ ಆಯಿತು. ಆಮೇಲೆ ಪಾರ್ವತಮ್ಮ ಅವರೇ ಅದನ್ನು ಸಾರ್ಟ್ ಔಟ್ ಮಾಡಿದ್ರು. ಅಂದರೆ ನೀವೇನೋ ಹೇಳಿದಿರಾ ಅಂತ? ನಾನು ಹೊಡೆದೆ ಅಂತ ಏನೋ ಮಾಡಿದ್ರಂತೆ. ನಾನು ಹೇಳಿ ಜಗ್ಗೇಶ್ ಸರ್ನ ಹೊಡೆದೆ ಅಂತ ಜನ ಹೊಡೆದ್ಬಿಟ್ಲು ಅಂತ ಹೇಳ್ಬಿಟ್ಟು ಸುದ್ದಿ ಹಬ್ಬಿಸ್ಬಿಟ್ಟು ಮಾಡಿಬಿಟ್ರು. ಆ್ಯಂಡ್ ಅದು ಐ ಡೋಂಟ್ ನೋ. ನಾನು ಒಂದು ಬೆಳಗ್ಗೆ ನಾವೆಲ್ಲ ಚೆನ್ನಾಗಿ ಮುಗಿಸ್ಬಿಟ್ಟು ಬಂದಿದ್ದೀವಿ. ಬೆಳಗ್ಗೆ ನೋಡಿದ್ರೆ ನನ್ನ ಕಾಲ್ ಬರ್ತಿದೆ, ಈ ಥರ ನಾವು ಜಗ್ಗೇಶ್ ಅವರ ಒಂದು ಅಭಿಮಾನಿ ಸಂಘನ ಮಾತಾಡ್ತಿದ್ದೀವಿ, ಅಭಿಮಾನಿಗಳ ಸಂಘ. ನೀವು ಅವ್ರನ್ನ ಹೊಡೆದ್ಬಿಟ್ರಂತೆ, ಏನು ದೊಡ್ಡ ಇದಾ ಹಾಗೆ ಹೇಗೆ? ನನಗೆ ಸರ್ ಯಾರು ಸರ್, ಯಾಕೆ ಸರ್, ನಾನು ಯಾಕೆ ಸರ್ ಹೊಡಿತೀನಿ? ಬಿಕಾಸ್ ನನಗೆ ಅವೆಲ್ಲ ಚಾನ್ಸೇ ಇಲ್ಲ. ನಥಿಂಗ್ ಆಫ್ ದ ಸಾರ್ಟ್ ಹ್ಯಾಸ್ ಹ್ಯಾಪನ್. ದೊಡ್ಡ ಗಲಾಟೆ ಆಯಿತು. ಎಲ್ಲಿ ಹೋದರೂ ನಿಮ್ಮನ್ನು ಹೊಡಿತೀವಿ, ಎಲ್ಲೂ ನೀವು ಹೋಗೋಕ್ಕಾಗಲ್ಲ, ಇವೆಲ್ಲ ಮಾಡಿ ಬ್ಯಾನ್ ಮಾಡಿ ಅಂತ ಒಂದು ಮಾಡಿ ಏನು ನನಗೇನು ಅಂತಲೇ ಗೊತ್ತಿರಲಿಲ್ಲ. ನನಗೆ ಇನ್ಫ್ಯಾಕ್ಟ್ ಆ ಕಾಂಟ್ರವರ್ಸಿ ಮಾಡಿದಾಗ ಸಖತ್ ಡಿಪ್ರೆಷನ್ ಹೋಗ್ಬಿಟ್ಟಿದೆ. ದ ಪರ್ಸನ್ ಹೂ ಸೇವ್ಡ್ ಮೀ ವಾಸ್ ಪಾರ್ವತಮ್ಮ ಅವರು. ಇವತ್ತಿಗೂ ಪಾರ್ವತಮ್ಮ ಅವ್ರನ್ನ ತುಂಬ ನೆನ್ಪು ಮಾಡ್ಕೊಳ್ಳೋದು. ಯಾಕಂದರೆ ಅದೊಂದು ಅಂತ್ಯಕ್ಕೆ ಬರಲಿಲ್ಲ, ಹೋಗ್ತಾನೇ ಇತ್ತು. ಎಲ್ಲಿ ಹೋದರೂ ಸರ್ ಆ ಥರ ಮಾಡಿಬಿಟ್ರಂತೆ, ಸರ್ ಬೇಡ ಸರ್ ನಮ್ಮ ಚಿತ್ರಕ್ಕೆ, ಜಗ್ಗೇಶ್ ಅವ್ರನ್ನ ಹೊಡೆದ್ಬಿಟ್ರು ಸರ್, ಹೀಗೆ ಬ್ಯಾನ್ ಮಾಡೋ ಲೆವೆಲ್ಗೆ ಹೋಗ್ಬಿಡ್ತಾರೆ. ತುಂಬ ಫಿಲ್ಮ್ಸ್ ರಿಜೆಕ್ಟ್ ಮಾಡ್ತಾರೆ. ಇಲ್ಲ, ಅದು ನನಗೆ ಆ ಟೈಮಲ್ಲಿ ತುಂಬ ಫಿಲ್ಮ್ಸ್ ಬಂದಿತ್ತಲ್ಲ, ಈ ಕಾಂಟ್ರವರ್ಸಿ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡಿಸಿದ್ರು. ನನಗೆಲ್ಲ ಬಂದಿತ್ತಲ್ಲ, ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಬುಕ್ ಆಗಿಬಿಟ್ಟಿತ್ತಲ್ಲ, ಈ ವಿವಾದ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡಿಸಿದ್ರು. ವಾಪಸ್ ತಗೊಂಬೇಡಿ, ಅವ್ರ ಈ ಥರ ಮಾಡಿದ್ದಾರೆ ಅಂತ. ನಾನು ಪಾರ್ವತಮ್ಮ ಅವ್ರ ಹತ್ರ ಹೋಗಿ, ಪಾರ್ವತಮ್ಮ ಅವರು ಕಾಲ್ ಮಾಡಿದ್ರು ನನಗೆ, ಈ ಥರ ಬಾಮ ಒಂಚೂರು ನನ್ನ ಆಫೀಸ್ಗೆ ನಾವು ಈ ಥರ ಸ್ವಸ್ತಿಕ್ ಅಂತ ಒಂದು ಚಿತ್ರ ಮಾಡ್ತಿದ್ದೀವಿ. ಅವಾಗ ಅಮ್ಮ ಹತ್ರ ಹೇಳಿದೆ, ಅಮ್ಮ ನಾನು ಈ ಥರ ಮಾಡಿದಾರಮ್ಮ, ನನಗೆ ಗೊತ್ತಿಲ್ಲಮ್ಮ, ನಾನು ನಿಜವಾಗ್ಲೂ ಹೊಡೆದಿಲ್ಲಮ್ಮ ಅವ್ರನ್ನ, ಅದೇನೋ ಒಂದು ಅಂತ್ಯಕ್ಕೆ ಬರ್ತಾನೆ ಇಲ್ಲಮ್ಮ. ಅಮ್ಮ ಎತ್ತು ಮಾತಾಡಿದ್ರು ಒಂದೇ ದಿನಕ್ಕೆ ಸಾಲ್ವ್ ಆಗ್ಬಿಡ್ತದ್ದು. ಅಮ್ಮ ಎತ್ತು ಮಾತಾಡ್ಬಿಟ್ಟು ಹಾಗೆ ಮುಗಿಸ್ಬೇಡಪ್ಪ, ಬಿಟ್ಬಿಡಪ್ಪ ನೀನು ಅಂತ ಹಾಗೆ ಅಮ್ಮ ಅಂದರು. ಹಂಗೆ ಮುಗ್ದೋಯ್ತದ. ಅದ ನಂತರ ಯಾರೂ ಮಾತಾಡಲ್ಲ. ಸೊ ಆವತ್ತಿಂದ ಪಾರ್ವತಮ್ಮ ಅವ್ರು ನಾನು ತುಂಬ ಕ್ಲೋಸ್. ನನಗಿವತ್ತು ಕೂಡ ಅಮ್ಮ ಬಂದು ನಮ್ಮ ದೇವ್ರ ಥರ. ಬಿಕಾಸ್ ತುಂಬ ಡಿಪ್ರೆಷನ್ ಹೋಗ್ಬಿಟ್ಟಿದೆ. ಆ ಸ್ವಸ್ತಿಕ್ ಶೂಟಿಂಗಲ್ಲಿ ರಾಘಣ್ಣ ಅವ್ರು ಇಟ್ಕೊಂಡು ತುಂಬ ನನ್ನ ಕಾಮಿಡಿ ಮಾಡಿಸೋರು. ಬಿಕಾಸ್ ರಾಘಣ್ಣ ಅವ್ರು ತುಂಬ ಒಳ್ಳೆ ಈಸ್ ಆಲ್ಸೋ ವೆರಿ ನೈಸ್, ತುಂಬ ಹ್ಯೂಮರಸ್ಸು. ಅಲ್ಲ, ನೀವು ಆಮೇಲೆ ಅವಾಗ ಜಗ್ಗೇಶ್ ಅಣ್ಣಂಗೆ ಹೇಳಿದ್ರ ಫೋನ್ ಮಾಡಿ, ಸರ್ ಹಿಂಗೆಲ್ಲ ನಡೀತಿದೆ ಸರ್? ನಾನು ವಿ ಸೆಂಟ್ ವರ್ಡ್. ಅವರು ಹೌದಮ್ಮ ನನಗೂ ಬಂದಿದೆ ಅಂತ ಅವರು ಅದನ್ನು ನೋಡ್ತಿದ್ದಾರೆ. ಬಟ್ ಅದು ನನಗೆ ಇವತ್ತಿಗೂ ನನಗೆ ಗೊತ್ತಿಲ್ಲ ಅದು ಏನೋ ಅಂತ ಹೇಳ್ಬಿಟ್ಟು, ಯಾಕಾಯಿತು ಅಂತ ಹೇಳ್ಬಿಟ್ಟು. ಅಂಬರೀಷ್ ಸರ್ವರೆಗೂ ಹೋಯ್ತದು. ಅಂಬರೀಷ್ ಸರ್ ಹೋದರು, ಆಮೇಲೆ ಅಂಬರೀಷ್ ಸರ್ ಹತ್ರ ಹೋಯ್ತು. ನಾವು ಹೋಗಿ ಹೇಳಿ, ಸರ್ ಎಲ್ಲೂ ಆಗಿಲ್ಲ ಸರ್, ಆ ಥರ ಏನೂ ಇಲ್ಲ. ಸರಿ ಇರಮ್ಮ ಏನೋ ಗೊತ್ತಿಲ್ಲ. ಇವಾಗೆಲ್ಲ ನಿಮ್ಗೆ ಸೋಷಿಯಲ್ ಮೀಡಿಯಾ ಇದೆ, ನಿಮಗೆ ಲೈಕ್ ವಿಡಿಯೋಸ್ ತೆಗಿತಾರೆ, ಅದೆಲ್ಲ ಪ್ರೂಫ್ ಇದೆ. ಅವಾಗೇನೂ ಇಲ್ಲ, ನಾನು ಇಲ್ಲ ಅಂತ ಹೇಳಿದ್ರು. ಯಾರೋ ದೇವರ್ ನಾಟ್ ಅವರು. ಸೊ ಐ ಸ್ಟಿಲ್ ಡೋಂಟ್ ನೋ ಅದು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ತುಂಬ ಟ್ಯಾಂಪರ್ ಆಯಿತು ನನಗೆ ಆ ಟೈಮಲ್ಲಿ. ಬಟ್ ಅಮ್ಮ ಏನು ಅಂದರು ಅಂದರೆ, ಪಾರ್ವತಮ್ಮ ಅವರು, ಇಟ್ಸ್ ಆಲ್ ಪಾರ್ಟ್ ಆಫ್ ಪ್ರೊಫೆಷನ್, ಯಾವುದೂ ಮನ್ಸು ಕಚ್ಕೋಬೇಡ, ಬಿಡು, ನಿನ್ಗೆ ಗೊತ್ತಲ್ಲ, ನೀನು ಹೊಡೆದೇ ಇಲ್ವಾ, ನಿನ್ಗೆ ಗೊತ್ತಲ್ವಾ, ನೀನು ಜರ್ನಿ ಹಿಂಗೆ ಬರ್ತಾ ಇರತ್ತೆ, ನೀನು ಮುಂದೆ ಹೋಗ್ತಾ ಇರಬೇಕು. ಅಪ್ಪಾಜಿಗೆ ಮಾಡಿದ್ದಾರೆ, ನನಗೆ ಹೇಳೋರು ಅಪ್ಪಾಜಿಗೆ ಮಾಡಿದ್ದಾರೆ, ಅಪ್ಪಾಜಿನೇ ಈ ಥರ ಎಲ್ಲ ಅನುಭವಿಸಿದ್ದಾರೆ ನೋವು. ಇದರಲ್ಲಿ ಇರುತ್ತೆ, ಇದೆಲ್ಲ ಇರುತ್ತೆ.
ಆ ಥರ ಅಮ್ಮ ಹೇಳೋವಾಗ ಅಮ್ಮ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು. ಎಂಟೈರ್ ಸ್ವಸ್ತಿಕ್ ಶೂಟಿಂಗ್ ನನಗೆ ಅಮ್ಮ ಜೊತೆಲಿ ತುಂಬ ಕಾಂಪ್ಲೆಕ್ಸ್ ಹೋಗ್ಬಿಟ್ಟಿತ್ತು, ಬಿಕಾಸ್ ಭಯ ಆಗ್ತಿತ್ತು ನನಗೆ. ಜಗ್ಗೇಶ್ ಸರ್ ಅಭಿಮಾನಿಗಳು ಅವ್ರೇನೋ ಒಂದು ಅವ್ರು ತಪ್ಪಾಗಿ ಅನ್ಕೊಂಡ್ಬಿಟ್ಟು ಏನೋ ಆಗ್ಬಿಡ್ಬಾರ್ದು ಅಂತ. ಆಮೇಲೆ ಅಮ್ಮ ಕಂಪ್ಲೀಟಾಗಿ, ಆಮೇಲೆ ರಾಘಣ್ಣ ಅವರು ಕಂಪ್ಲೀಟಾಗಿ ಸ್ವಸ್ತಿಕಲ್ಲಿ ತುಂಬ ಸಪೋರ್ಟಿವ್ ಆಗಿದ್ರು. ಅಂಡ್ ದೊಡ್ಡ ಮನೆ ಅವಕಾಶ. ಅಮ್ಮ ಬಗ್ಗೆ ನೋಡಿ, ಇವಾಗಲೂ ನಾನು ಇದರಲ್ಲಿ ಹೇಳಬೇಕು, ಐ ಲವ್ ಹರ್ ಸೋ ಮಚ್. ಅಂದರೆ ಅಮ್ಮ ಇದ್ದದ್ದೊಂದು ಕಲ್ಚರ್ ಇತ್ತು ನೋಡಿ, ಮನೆಗೆ ಹೆಣ್ಮಕ್ಳನ್ನ ಕರೆದು ಅವ್ರಿಗೆ ನಾನು ಅಮ್ಮ ಬರ್ಬೋದಮ್ಮ ಅಂತ ಕೇಳಿದ್ರೆ ಏನು ಕೇಳ್ತೀಯಾ ಅನ್ನೋರು. ಆ ಮಟ್ಟಕ್ಕೆ ನಮಗೆಲ್ಲ ಒಂದು ಫ್ರೀಡಮ್ ಕೊಟ್ಟು ಅಪ್ಪಾಜಿನ ನೋಡಬೇಕು ಅಂತ ನೋಡೋದು. ಕನ್ನಡ ಹೀರೋಯಿನ್ಸ್ ಅಂದ್ರೆ ಖುಷಿ. ಹೌದು. ಆ್ಯಂಡ್ ನಮಗೆಲ್ಲ ಒಂಥರ ಅಷ್ಟು ಪ್ರೀತಿ ಕೊಟ್ಟು, ಆ ಸ್ವಸ್ತಿಕ್ ಶೂಟಿಂಗಲ್ಲೂ ಅಷ್ಟೇ ರಾಜೇಶ್ ಅವರೇ, ರಾಘಣ್ಣ ಅವ್ರನ್ನ ಹೇಗೆ ನೋಡ್ಕೊಳ್ತಿದ್ರು ಅದೇ ಥರ ನಮ್ಮನ್ನು ನೋಡ್ಕೊಳ್ಳೋರು. ಆಮೇಲೆ ನನಗೆ ಸ್ವೀಟ್ಸ್, ಚಾಕ್ಲೇಟ್ ಅಂದರೆ ತುಂಬ ಕ್ರೇಜು. ನಾನು ಚಿಕ್ಕ ಮಗುವಿಂದ ಚಾಕ್ಲೇಟ್ ನನಗೆ ಅದು ಎಸ್.ಐ. ಗೋವಿಂದರಾಜ ಸರ್ನ ಇಟ್ಟು ದಿನಾ ಒಂದು ಚಾಕ್ಲೇಟ್ ನನಗೆ ಹಿಂಗೆ ಇಟ್ಟಿರ್ತಾರೆ ಸ್ಪಾಟಲ್ಲಿ. ಬೆಳಗ್ಗೆ ಆದ ತಕ್ಷಣ ಹಾಯ್ ಬೇಬಿ ಅಂತ ಒಂದು ಚಾಕ್ಲೇಟ್, ಒಂದು ಕಿಟ್ ಕ್ಯಾಟ್ ಒಂದು. ಆ ಥರ ಅಮ್ಮ ಪ್ರೀತಿ ಕೊಡೋದಿದೆ ನೋಡಿ ಪಾರ್ವತಮ್ಮ ಅವರು. ಆಮೇಲೆ ಜ್ಯೂಸಸ್ಸು ಅದು, ಆಮೇಲೆ ಇದು ಬೆಟ್ಟಕ್ಕೆ ಕರ್ಕೊಂಡು ಹೋಗೋದು, ಅರಮನೆ ತೋರಿಸೋದು ಮೈಸೂರು, ಮಗು ಥರ ಎಂಜಾಯ್ ಮಾಡ್ತಿದ್ವಿ. ಸೊ ಪಾರ್ವತಮ್ಮ ಅವರ ಒಂದು ಕಲ್ಚರ್ ಅದು ಇವಾಗ ತುಂಬ ಮಿಸ್ ಮಾಡ್ತಿದ್ದೆ. ಬಿಕಾಸ್ ಇವಾಗ ರಿಟರ್ನ್ ಆಗುವಾಗ ಅಮ್ಮ ಇಲ್ಲ ಅಲ್ಲ, ಇವಾಗ ಅಮ್ಮ ಅದನ್ನು ಒಂಚೂರು ಬಾಮ್ಮ ಹರೀಶನ ಫ್ಯಾಮಿಲಿ ಬಂದು ಅವ್ರು ಆ ಥರ ಇದ್ದಾರೆ, ಎಲ್ಲದಕ್ಕೂ ಕರೆದು ಅವ್ರ ಮನೇಲಿ ಎಲ್ಲ ಫೆಸ್ಟಿವಲ್ಸ್ಗೆ ಹೋಗೋದು, ಆ ಕಲ್ಚರ್ನ ಒಂಚೂರು ಬಾಮ್ಮ ಹರೀಶನ ಕಂಪ್ಲೀಟಾಗಿ ಅವ್ರ ಫ್ಯಾಮಿಲಿಲಿ ಅದು. ರಾಘಣ್ಣ ಜೊತೆ ಆ್ಯಕ್ಟ್ ಮಾಡಿದ್ದಾನೆ. ರಾಘಣ್ಣ ಅವರು ಹಿಸ್ ಫನ್. ಅವರು ಒಂದು ಇದು ಮಾಡೋರು, ನಾವು ಹಿಂಗೆ ಕೂತ್ಕೊಂಡಿದ್ರೆ ಹಿಂದ್ಗಡೆಯಿಂದ ಕಾಲನ್ನು ಬಂದಂಗೆ ಹಿಡಿದು ಒಂದು ನಾಯಿ ಥರ ಬೊಗಳ್ತಾರೆ, ಅವ್ರು ಸೌಂಡ್ ಹಂಗೆ ಕೊಡ್ತಾರೆ. ನಮ್ಗೆ ಎತ್ತಾಕೋಗ್ಬಿಡುತ್ತೆ, ಬಿಕಾಸ್ ವೀಲ್ ಥಿಂಕ್ ನಾಯಿ ಬಂದು ಹಿಡಿತೈತೆ ಕಾಲಂತ. ಅದಕ್ಕೆ ಅಮ್ಮ ನೋಡಿಮ್ಮ ಅಂದರೆ ಯಾಕೋ ರಾಗೋ ಅಷ್ಟೇ, ಅಮ್ಮ ಮಾಡಬೇಡು ಸುಮ್ಮನೆ ಇರೋ ಅಂತ ಹೇಳ್ಬೇಡು. ಆ್ಯಂಡ್ ರಾಘಣ್ಣ ಇಸ್ ಲೈಕ್ ಅವರು ತುಂಬ ಪಾಸಿಟಿವ್ ಆಗಿ ಆ ದೊಡ್ಡ ಮನೇಲಿ ಒಂದು ಇದು ಒಳ್ಳೆ ಇದು ಏನಂದರೆ ಅಪ್ಪಾಜಿಯಿಂದ ಎಲ್ರಿಗೂ ಬಂದಿರೋದು. ಅವ್ರಿಗೆ ಯಾವತ್ತೂ ಇನ್ಸೆಕ್ಯೂರಿಟಿ ಅನ್ನೋದೇ ಇರಲ್ಲ, ತುಂಬ ಕಾಮಾಗಿ ನಮ್ಮನ್ನು ಬೆಳೆಸೋ ಅಂತ ಒಂದು ಇದು ಇಟ್ಟಿರ್ತಾರೆ. ಅವ್ರಿಗೆ ಇನ್ನೊಬ್ಬರು ನೋಡಿ ಅಸೂಯೆ ಪಡೋದೆಲ್ಲ ಇರಲ್ಲ. ಇವಾಗ ನೋಡಿ ಶಿವಣ್ಣವರಾಗಲಿ ರಾಘಣ್ಣವರಾಗಲಿ, ದೇ ಸಪೋರ್ಟೆಡ್ ಮೀ. ರಾಘಣ್ಣವರು ಅಷ್ಟೇ ತುಂಬ ಚೆನ್ನಾಗಿ ನಾನು ಸಪೋರ್ಟ್ ಮಾಡಿ, ಆ ಟೈಮಲ್ಲಿ ತುಂಬ ಕುಗ್ಗೋಗ್ಬಿಟ್ಟಿದ್ದೆ.